ರೆಕಾರ್ಡ್ ನಂಬರ್ ಆಫ್ ವಿಸಿಟರ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಂಗ ಅನ್ಕೊಂಡಿದೀವಿ ಸರ್. ಯಾಕೆಂದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಈಗಿನ ಪ್ರೆಸೆಂಟ್ ಪರಿಸ್ಥಿತಿ ಒಳಗೆ ಹೆಚ್ಚಿಗೆ ಜನ ಬರ್ಬೋದು. ಪಬ್ಲಿಸಿಟಿನೂ ಚೆನ್ನಾಗಾಗಿದೆ, ರೈತರುಗಳಿಗೆಲ್ಲ ವಿಷಯ ತಲುಪಿದೆ. ಹಾಗಾಗಿ ಅತಿ ಹೆಚ್ಚು ಜನ ಬರ್ಬೋದು ಅಂತ ಅನ್ಕೊಂಡಿದ್ದೀವಿ. ಸರ್ ನಡೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ, ನಮ್ಮ ಕುಲಪತಿಗಳಾದಂತಹ ಸುರೇಶ್ ಅವರು ವಿಸ್ತೃತವಾಗಿ 4 ದಿನಗಳು ಕೃಷಿ ಮೇಳದಲ್ಲಿ ಏನೇನು ನಡೆಯುತ್ತೆ ಅಂತ ಅಂದ್ಬಿಟ್ಟು ವಿವರಿಸಿದ್ದಾರೆ. ಕೃಷಿಯಲ್ಲಿ ನಿಖರತೆ ತರಬೇಕು ಅಂದರೆ ಏನೇನು ಪ್ರಾತ್ಯಕ್ಷಿಕೆ ಇದೆ ಅನ್ನೋದನ್ನು ಸಹ ವಿವರಿಸಿದ್ದಾರೆ. ಕೃಷಿಯಲ್ಲಿ ಸುಸ್ಥಿರತೆ ತರಬೇಕು ಅಂದರೆ ಏನೇನು ಪ್ರಾತ್ಯಕ್ಷಿಕೆ ಇದೆ ಅನ್ನೋದು ಹೇಳ್ತಾರೆ. ಡಬ್ಲಿಂಗ್ ಆಫ್ ಫಾರ್ಮ್ ಇನ್ಕಮ್ ಅದ್ರ ಬಗ್ಗೆಯೂ ಸಹ ಇಷ್ಟು ಹೊತ್ತು ಕಂಪ್ಲೀಟ್ ವಿಷಯವನ್ನು ತಿಳಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ಕುಲಸಚಿವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ, ನಾರಾಯಣ ಸ್ವಾಮಿ ಅವರು. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಸ್ತರಣಾ ನಿರ್ದೇಶಕರು ಬಹಳ ಮುಖ್ಯ ಈ ಒಂದು ಕೃಷಿ ಬೆಳಗ್ಗೆ ಶಿವಲಿಂಗ ಅವರು ಇದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸಹಾಯಕ ವಿಸ್ತರಣಾ ನಿರ್ದೇಶಕರು ಅವರು ಪ್ರಸಾದ್ ಅವರಿದ್ದಾರೆ, ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಬೋಧಕೇತರ ಸಿಬ್ಬಂದಿಗಳು ಇದ್ದಾರೆ. ಸೊ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಾವೆಲ್ಲರೂ ಸಹ ಬಂದು ಆಗಲೇ ಸಹ ತಾವು ಈ ಒಂದು ಮಾಸ್ ಮೀಡಿಯಾ ಮೂಲಕ ನಮ್ಮ ಕೃಷಿ ಮೇಳದ ಬಗ್ಗೆ ಅರಿವನ್ನು ಮೂಡಿಸಿದ್ದೀರಾ. ಸೊ ಇನ್ನೂ ಸಹ ಚೆನ್ನಾಗಿ ಅರಿವು ಮೂಡಿಸ್ತೀರಾ. ಏನು 14, 15, 16, 17 ಅಂತ ನಾನು ಆಶಿಸುತ್ತಾ ತಮ್ಮೆಲ್ಲರಿಗೂ ಸಹ ನಾನು ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ಊಟದ ವ್ಯವಸ್ಥೆ ಇದೆ ಪಕ್ಕದ ಹಾಲಲ್ಲಿ, ಆನಂತರ ಕ್ಷೇತ್ರ ಭೇಟಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ತಾವೆಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ವಿನಂತಿ. ಥ್ಯಾಂಕ್ ಯು.